ಮೇಲೆ ನಿಷಧಾಚಲದ ಸುತ್ತಲೂ ಧಾಳಿ ಹರಿದುದು. ದೆಸೆ ದೆಸೆಯ ದೈತ್ಯಾಳಿ ಹೆಚ್ಚಿದ ದುಷ್ಟ ದಾನವ ಮಂಡಲೇಶ್ವರರ. ಶೈಲ ಶಿಖರದೊಳುಳ್ಳ ದೊರೆಗಳ ಕಾಳುಗೊಳೆ ಬಳಿ ಕುತ್ತರದೆ ಕಾಲಾಳು ಹೊಕ್ಕುದು ಹೊಯ್ದು ಕಟ್ಟಿತು ಕೂಡೆ ಸೂರೆಗಳ. ಗಿರಿಯ ಶಿಖರದ ಮೇಲ್ಕಡೆಯೇ ನಾಚರಿಸಿ ನಿಷಧಾಚಲವನಿಳಿದುದು. ನರನ ಪಾಳೆಯ ಬಿಟ್ಟುದಾಗಲಿಳಾವೃತದ ಮೇಲೆ ಅರಸ ಕೇಳೊಂಬತ್ತು ಪರಿಗಣಿತ ಯೋಜನದ ನೆಲ ಸುರಗಿರಿಯ ಸುತ್ತಣ ದೇಶವತಿ ರಮಣೀಯ ತರವೆಂದ. ಚೂಣಿಗಾನುವರಿಲ್ಲ ಪಾರ್ಥನ ಬಾಣಕಿದಿರಾರುಂಟು ವಾದ್ಯ ಶ್ರೇಣಿ ಚಾತುರ್ಬಲದ ಗಲ್ಲಣೆಗಿಲ್ಲ ಗರ್ವಿತರು. ಹೂಣೆ ಹೊಕ್ಕನು ಕನಕ ಶೈಲದ್ರೋಣಿಗಳ ದುರ್ಬಲ ಸುರೌಘವನಾಣೆ ಗಂಜಿಸಿ ಕಳೆದುಕೊಂಡನು ಸಕಲ ವಸ್ತುಗಳ. ಹರಿದು ಹತ್ತಿತು ಗಂಧಮಾದನ ಗಿರಿಯ ಸುತ್ತಣ ಯಕ್ಷ ವಿದ್ಯಾಧರರ ನಂಜಿಸಿಕೊಂಡು ಅಲ್ಲಿಯ ಸಾರ ವಸ್ತುಗಳ. ಗಿರಿಯ ನೆಳಿದರು ಜಂಬು ನೇರಿಲಿನ ಮರದ ಕಂಡರು ಗಗನ ಚುಂಬಿತವೆರಡು 1000 ಯೋಜನಾಂತದೊಳತಿ ವಿಳಾಸದಲ್ಲಿ. ಅದರ ಫಲ ಹೇರಾನೆಗಳ ತೋರದಲಿಹವು ಗಿರಿಸಾರ ಶಿಲೆಗಳ ಹೊದರಿನಲ್ಲಿ ಬಿದ್ದೊಡೆದು ಹೊಳೆಯಾದುದು ಮಹಾರಸದ. ಅದು ಸುಧಾಮಯವಾಯ್ತು ಜಂಬೂ ನದಿ ಜಲಸ್ಪರ್ಶದಲ್ಲಿ ಜಾಂಬೂನದ ಸುವರ್ಣವೆಯಾದುದ ನದಿಯೆರಡು ತಡಿವಿಡಿದು. ನಿಷಧಾಚಲದ ಸುತ್ತಲೂ ದಾಳಿ ಮಾಡಿ ಅಲ್ಲಿದ್ದ ರಾಕ್ಷಸರು, ರಾಕ್ಷಸ ಮಂಡಲೇಶ್ವರರು, ಶಿಖರದ ಬಳಿಯಿದ್ದ ರಾಜರು ಇವರೆಲ್ಲರನ್ನೂ ಸೋಲಿಸಿದರು. ಉತ್ತರಕ್ಕೆ ನಡೆದು ಸೂರೆಯನ್ನು ಕೈಗೊಂಡರು. ನಿಷಧಾಚಲದ ಶಿಖರವನ್ನು ನೋಡಿಕೊಂಡು ಕೆಳಗಿಳಿದು ಅರ್ಜುನನ ಸೈನ್ಯವು ಇಳಾವೃತ ವರ್ಷಕ್ಕೆ ಬಂದಿತು. ಅದು ಅತ್ಯಂತ ರಮಣೀಯವಾದ 9,000 ಯೋಜನ ವಿಸ್ತಾರದ ಪ್ರದೇಶ. ಅರ್ಜುನನ ಸೈನ್ಯಕ್ಕೆ ಎದುರಾಗಿ ನಿಂತು ಯುದ್ಧ ಮಾಡುವವರೇ ಇಲ್ಲ. ಸೈನ್ಯದ ರಭಸಕ್ಕೂ ಘರ್ಜನೆಗೂ ಬೆದರದೆ ನಿಲ್ಲುವ ಗರ್ವ ಅಲ್ಲಿ ಯಾರಿಗೂ ಇಲ್ಲ. ಹಿಮವತ್ ಪರ್ವತದ ಕಣಿವೆಗಳಲ್ಲಿ ವಾಸಿಸುತ್ತಿದ್ದ ದುರ್ಬಲ ದೇವತೆಗಳ ಮೇಲೆ ಆಕ್ರಮಣ ಮಾಡಿ ಆಜ್ಞಾ ಮಾತ್ರದಿಂದ ಸಕಲ ವಸ್ತುಗಳನ್ನು ತೆಗೆದುಕೊಂಡನು. ಗಂಧಮಾದನ ಪರ್ವತದ ಸುತ್ತಲಿದ್ದ ಯಕ್ಷ ವಿದ್ಯಾಧರರನ್ನು ಹೆದರಿಸಿ ರತ್ನಾಭರಣಗಳನ್ನು ತೆಗೆದುಕೊಂಡನು. ಗಂಧಮಾದನ ಪರ್ವತದಿಂದ ಇಳಿದು 2,000 ಯೋಜನ ಪ್ರಾಂತದಲ್ಲಿ ಒಂದು ಜಂಬುನೇರಲ ಮರವನ್ನು ಕಂಡನು. ಆ ಮರದ ಹಣ್ಣುಗಳು ದೊಡ್ಡ ಆನೆಗಳ ಗಾತ್ರದವು. ಅವು ಕೆಳಗೆ ಕಬ್ಬಿಣದ ಕಲ್ಲುಗಳ ಮೇಲೆ ಬಿದ್ದು ಒಡೆದು ಅದರ ರಸವು ಅತಿಶಯ ಪ್ರಮಾಣದಲ್ಲಿ ಹರಿದು ಹೊಳೆಯಾಯಿತು. ಆ ರಸವು ಅಮೃತ ಸಮಾನವಾಗಿತ್ತು. ಆ ಹೊಳೆಯ 2 ದಡಗಳು ಬಂಗಾರವಾದವು.